ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕನ್ನು ಕೊಡಿ. ನೀವು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಏನೂ ಅರ್ಥ ಆಗಲ್ಲ. ದಯವಿಟ್ಟು ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ಈಗ ನೋಡಿ, ಬೆಳಿಗ್ಗೆ 10:30 ಆಗಿದೆ. ಈಗ ಇವತ್ತು ನಾನು ಸೋರೆಕಾಯಿ ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ, ಈಗ ಸೋರೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೊಟ್ಟು ಸೋರೆಕಾಯನ್ನು ಬೇಯೋದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ನೋಡಿ, ಪಾತ್ರೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ನೋಡಿ, ಸೋರೆಕಾಯಿ ಸಾಂಬಾರು ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಥರ ತರಕಾರಿಗಳನ್ನು ನಾವು ತಿಂತಾ ಇರಬೇಕು, ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೋರೆಕಾಯನ್ನು ಕಟ್ ಮಾಡಿ ಅದರೊಳಗಡೆ ಇರುವ ಬೀಜ ಎಲ್ಲ ತೆಗೆದು ಸಣ್ಣ ಸಣ್ಣ ಹೋಳನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಇದು ತುಂಬ ಬೇಗ ಬೇಯುತ್ತೆ, ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ, ಒಂದು 10 ನಿಮಿಷದಲ್ಲಿ ಬೆಂದು ಬಿಡುತ್ತೆ. ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ, ಹಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಬೇಯೋದಕ್ಕೆ ಇಡಬೇಕು. ತುಂಬ ಬೇಗನೆ ಬೇಯುತ್ತೆ. ಇದು ಎಳೆದಿರಬೇಕು ಅಷ್ಟೇ, ತುಂಬ ಬಲ್ತಿದ್ದಿರಬಾರ್ದು, ಎಳೆದಿರಬೇಕು ಸೋರೆಕಾಯಿ, ಅಂದರೆ ಸಾಂಬಾರು ಚೆನ್ನಾಗಾಗತ್ತೆ. ಈಗ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಪ್ಲೇಟ್ ಮುಚ್ಕೊಂಡು ಇಡಬೇಕು, ಬೇಗ ಬೆಂದು ಬಿಡುತ್ತೆ. ಈಗ ನೋಡಿ, ಮಸಾಲೆಗೆಲ್ಲ ರೆಡಿ ಮಾಡ್ಕೋಬೇಕು. ಹಾಗೆ ಒಂದು ಸೈಡು ಅನ್ನಕ್ಕಿಡಬೇಕು. ಈಗ ನೋಡಿ, ಅನ್ನಕ್ಕಿಡ್ತಾ ಇದ್ದೀನಿ. ಅಕ್ಕಿ ತಗೋತಾ ಇದ್ದೀನಿ. ನೋಡಿ, ಬೆಳಿಗ್ಗೆ ನಮ್ಮ ಮಗಳು ಚಪಾತಿ ಪಲ್ಯ ಮಾಡಿದ್ಲು, ಅದು ಸ್ವಲ್ಪ ಇದೆ. ಪಲ್ಯ ಮತ್ತು ಚಪಾತಿ ಎಲ್ಲ ಇದೆ. ಹಾಗೆ ಇದೊಂದು ಸಾಂಬಾರು. ಈ ಸಾಂಬಾರು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈಗ ನೋಡಿ, ನಾನು ಅಕ್ಕಿ ತೊಳ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲ ತೊಳ್ಕೊಂಡು ಆಮೇಲೆ ಅನ್ನಕ್ಕಿಟ್ಟು ಆಮೇಲೆ ಕೊಬ್ಬರಿ ಎಲ್ಲ ತುರ್ಕೋತೀನಿ. ಅಷ್ಟರೊಳಗೆ ಸೋರೆಕಾಯಿ ಬೆಂದು ಬಿಡುತ್ತೆ, ಮಸಾಲೆ ರುಬ್ಬೋ ಅಷ್ಟರಲ್ಲಿ ಸೋರೆಕಾಯಿ ಬೆಂದು ಬಿಡುತ್ತೆ. ಈಗ ನೋಡಿ, ಅಕ್ಕಿ ತೊಳೆದಾಯಿತು. ಎಲ್ಲರೂ ನಿಮ್ಮ ಮನಸ್ಸಲ್ಲಿ ಅನ್ಕೋತಿರಬೇಕು, ಏನು ಡೈಲಿ ಅಡುಗೆ ಮನೆದಷ್ಟೇ ವ್ಲಾಗ್ ಹಾಕ್ತಾ ಇದ್ದೀರಲ್ಲ ಅಂತ ಹೇಳಿ. ಇಲ್ಲಿ ನನಗೆ ಬೇರೆ ವ್ಲಾಗ್ ಹಾಕೋದಕ್ಕೆ ಆಗ್ತಾ ಇಲ್ಲ, ಅಡುಗೆ ಮನೆದೊಂದು ಬಿಟ್ಟರೆ. ದಯವಿಟ್ಟು ಕ್ಷಮಿಸಿ. ನಮ್ಮ ಊರಿಗೆ ಹೋದ್ಮೇಲೆ ಎಲ್ಲ ಸ್ಟಿಚಿಂಗದ್ದೆಲ್ಲ ವಿಡಿಯೋ ಹಾಕ್ತೀನಿ ನಾನು, ಅಲ್ಲಿಯವರೆಗೂ ಸಪೋರ್ಟ್ ಮಾಡಿ. ಈಗ ನೋಡಿ, ಕೊಬ್ಬರಿ ತುರಿನ ತುರ್ಕೋತಾ ಇದ್ದೀನಿ. ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅನ್ನ ಆಗುತ್ತೆ, ಆಮೇಲೆ ಕೊಬ್ಬರಿ ತುರಿ ತುರ್ಕೊಂಡು ಆಮೇಲೆ ಮಸಾಲೆಯನ್ನು ರುಬ್ಕೋತಾ ಇದ್ದೀನಿ. ಅಷ್ಟರೊಳಗೆ ಸೋರೆಕಾಯಿನೂ ಬೇಯುತ್ತೆ. ಕೊಬ್ಬರಿ ಎಲ್ಲ ತುರ್ಕೊಂಡಾದಮೇಲೆ ಟೊಮೆಟೊ ಒಂದು ಕಟ್ ಮಾಡ್ಕೋಬೇಕು. ಡೈಲಿ ಒಂದು ಅಡುಗೆದೊಂದು ಕೆಲಸ ಇದ್ದೇ ಇರುತ್ತೆ ನೋಡಿ ಹೆಣ್ಮಕ್ಳಿಗೆ, ಅದೊಂದು ತಪ್ಪೋದಿಲ್ಲ. ಹೆಣ್ಮಕ್ಳಿಗೆ
ಮತ್ತು ಊಟಕ್ಕೆ ಬೇಕಂದರೆ ಅಡುಗೆ ಮಾಡಲೇಬೇಕು. ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಹೋಗಿರ್ತಾಳೆ ನಮ್ಮ ಮಗಳು. ಅವ್ರು ಹೋದ್ಮೇಲೆ ಅಡುಗೆ ಒಂದಿಷ್ಟು ಮಾಡೋದಷ್ಟೇ, ಅದನ್ನು ಮಾಡಿ ಹೋಗ್ತೀನಿ ಅಂತಾಳೆ. ನಾನೇ ಬೇಡ ಬಿಡು, ನಾ ಖಾಲಿ ಕೂತು ಏನು ಮಾಡಲಿ ಅಂತ ಹೇಳಿ ನಾನೇ ಮಾಡ್ತೀನಿ ಅಂತ ಹೇಳಿ ಕಳಿಸಿರ್ತೀನಿ. ನಾನು ಇರೋವರೆಗೂ ಮಾಡೋದು, ಆಮೇಲೆ ಅವ್ರು ಮಾಡ್ಕೊಂಡು ಹೋಗೋದಿದ್ದೇ ಇದೆ. ನಾನು ಇದ್ದಷ್ಟು ದಿನ ಆದರೂ ಅಡುಗೆ ಒಂದು ಮಾಡಿ ಹೆಲ್ಪ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಖಾಲಿ ಕೂತ್ರು ಕೂಡ ತುಂಬ ಬೇಜಾರಾಗುತ್ತೆ, ಟೈಮೇ ಹೋಗಲ್ಲ. ಮಷಿನ್ ಒಂದು ಚೆನ್ನಾಗಿದ್ದರೆ ನಾನು ಏನಾದರೂ ಸ್ಟಿಚಿಂಗ್ ಮಾಡ್ತಾ ಇರ್ತಿದ್ದೆ. ಆದರೆ ಮಷಿನ್ ಸರಿ ಇಲ್ಲದ ಕಾರಣ ನಾನು ಸ್ಟಿಚಿಂಗ್ ಮಾಡೋಕ್ಕೆ ಹೋಗಿಲ್ಲ. ತುಂಬ ದಾರ ಕಟ್ಟಾಗ್ತಾ ಇದೆ, ಸ್ವಲ್ಪನೂ ಸ್ಟಿಚ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ದಾರ ಕಟ್ಟಾಗ್ತಾ ಇದೆ. ಏನು ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಬಿಚ್ಚಿ ನೋಡಿದೆ ನಾನು, ಆದರೂ ಗೊತ್ತಾಗ್ತಾ ಇಲ್ಲ. ಶಾಪಿಗೆ ತೊಗೊಂಡು ಹೋಗಿ ರಿಪೇರಿ ಮಾಡಿ ಬರಬೇಕದು. ತುಂಬ ದಿನ ಇಟ್ಟರೆ ಮಷಿನ್ ಸರಿಯೇ ಇರಲ್ಲ. ಹೊಲಿತಾ ಇದ್ದರೆ ಮಾತ್ರ ಮಷಿನ್ನು ಚೆನ್ನಾಗಿರುತ್ತೆ. ಹಾಗೆ ಎಣ್ಣೆನೂ ಹಾಕ್ತಾ ಇರಬೇಕು, ಅಂದರೆ ಚೆನ್ನಾಗಿರುತ್ತೆ ಮಷೀನು. ಇಲ್ಲ ಅಂದರೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಸ್ಟಿಚಿಂಗ್ ಮಷೀನಲ್ಲಿ. ಈಗ ನೋಡಿ ಕೊಬ್ಬರಿ ತುರಿದಾಯಿತು. ಈಗ ನೋಡಿ ಟೊಮೆಟೊನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಜಾರಿಗೆ ಎಲ್ಲ ಮಸಾಲೆ ಹಾಕ್ಕೋಬೇಕು. ಸೋರೆಕಾಯಿ ಬೇಯ್ತಾ ಇದೆ ನೋಡಿ. ಇಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಒಂದು ಬಟ್ಲಕ್ಕಿಂತ ಜಾಸ್ತಿನೇ ಇದೆ. ಒಂದು ತೆಂಗಿನಕಾಯಿಗಿಂತ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಕೊಬ್ಬರಿ ತುರಿ. ಈಗ ನೋಡಿ ಜಾರಿಗೆ ಹಾಕೋತಾ ಇದ್ದೀನಿ. ಈಗ ಮೆಣಸಿನ್ಕಾಯಿ, ಹವೀಸ್ ಕಾಳು ಎಲ್ಲ ಹಾಕ್ಕೋಬೇಕು. ಮಸಾಲೆ ಎಲ್ಲ ಕಾಳು, ಹುರಿದಿಟ್ಟಿದ್ದ ಕಾಳೆಲ್ಲ ಹಾಕ್ಕೋಬೇಕು. ಆಮೇಲೆ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಒಂದು 4-5-6 ಹಾಕ್ಕೋಬೇಕು. ನೀವು ಬೇಕಾದರೆ ಖಾರ ಬೇಕಂದವರು ಹಸಿ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಈಗ ನೋಡಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನೀವು ಗರಂ ಮಸಾಲ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಮಸಾಲೆ ಪೌಡ್ರ್ ಇದ್ದರೆ ಅದು ಕೂಡ ಹಾಕ್ಕೊಂಡು ಮಾಡ್ಬೋದು. ಜಾಸ್ತಿ ಮಸಾಲೆ ಐಟಮ್ ಒಳ್ಳೆಯದಲ್ಲ ಅಂತ ನಾವು ಡೈಲಿ ಯೂಸ್ ಮಾಡಲ್ಲ. ಈಗ ನೋಡಿ ರುಬ್ತಾ ಇದ್ದೀನಿ ಮಸಾಲೆನ. ಬೆಂದಿದೆ, ಅದು ಸೋರೆಕಾಯಿ ಬೆಂದಿದೆ. ಡೈಲಿ ಏನು ತರಕಾರಿ ಅಡುಗೆ ಮಾಡಬೇಕಂತ ಯೋಚನೆ ಮಾಡಿ ತಂದು ಮಾಡಬೇಕಾಗತ್ತೆ. ಡೈಲಿ ಒಂದೇ ಥರ ಆದರೂ ಬೇಜಾರಾಗುತ್ತೆ. ತರಕಾರಿ ಡೈಲಿ ಬೇರೆ ಬೇರೆ ವೆರೈಟಿ ಆದರೆ ಅದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು. ಒಂದೇ ಥರ ಆದರೆ ಸರಿ ಆಗಲ್ಲ. ಈಗ ನೋಡಿ ಅನ್ನ ಕುದೀತಾ ಇದೆ. ಈ ಕಡೆ ಮಸಾಲೆನೂ ರೆಡಿ ಆಗ್ತಾ ಇದೆ. ಈಗ ನೋಡಿ ಬೆಂದಿದೆ, ಸೋರೆಕಾಯಿ ಎಲ್ಲ ಬೆಂದಿದೆ. ತುಂಬ ಎಳೆದಿತ್ತು, ಅದು ಬೇಗ ಬೆಂದು ಬಿಡುತ್ತೆ ಎಳೆದಿದ್ದರೆ. ಜಾಸ್ತಿ ಟೈಮ್ ಬೇಕಂತ ಇಲ್ಲ. ಈಗ ನೋಡಿ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಅದೊಂದು 5 ನಿಮಿಷ ಬೆಂದರೆ ಚೆನ್ನಾಗಿರುತ್ತೆ.
ಕಸ್ಟಮರ್ ಎಲ್ಲ ಮೇಲೆ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ನೋಡಿ ಮಸಾಲೆ ಆಗ್ತಾ ಬಂತು. ಎಲ್ಲ ಕಡೆ ಮಳೆ ಆಗ್ತಾ ಇದೆ. ಆಣೆಕಲ್ಲು ಮಳೆ, ಅದು ಇಷ್ಟಿಷ್ಟು ದೊಡ್ಡ ಆಣೆಕಲ್ಲು ಮಳೆ. ಮೊನ್ನೆ ನಮ್ಮೂರ ಸೈಡು ಕಲ್ಗಟ್ಟಿಗೆ ಅಂತ ಹೇಳಿ ಅಲ್ಲಿ ತುಂಬ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಅದು ಆಣೆಕಲ್ಲು ಮಳೆ. ರೋಡೆಲ್ಲ ಹಾಸಿಗೆ ಹಾಸ್ದಂಗೆ ಆಗಿದೆ. ಆ ಥರ ಆಣೆಕಲ್ಲು ಬಿದ್ದಿದೆ. ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತಾ ಇದ್ದರು ಎಲ್ಲರೂ. ಪೇಪರಲ್ಲೂ ಕೂಡ, ಟಿ ವಿಲಿ ಎಲ್ಲ ಕಡೆ ಬಂದಿತ್ತು ಅದ್ರ ಬಗ್ಗೆ. ಅಷ್ಟು ಆಣೆಕಲ್ಲು ಬಿದ್ದಿದೆ ಅಲ್ಲಿ. ನೋಡೋದಕ್ಕೆ ಒಂಥರ ವಿಚಿತ್ರ ಅನ್ನಿಸ್ತಾ ಇತ್ತು. ಅಷ್ಟೊಂದು ಆಣೆಕಲ್ಲು ಮಳೆಯಾಗಿದೆ ಕಲ್ಗಟ್ಟಿಯಲ್ಲಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ಆಗಿದೆ. ಇಲ್ಲೂ ಒಂದು ಸ್ವಲ್ಪ ಮಳೆ ಬಂದಿತ್ತು ಅಷ್ಟೇ. ಇಲ್ಲಿ ತೋರಣಗಲ್ಲದಲ್ಲಿ ಜಾಸ್ತಿ ಏನಾಗಿಲ್ಲ ಮಳೆ. ಎಲ್ಲ ಕಡೆ ಮಳೆ ವಾತಾವರಣ ಇದೆ. ಈ ಥರ ಆಣೆಕಲ್ಲು ಮಳೆ ಯಾವತ್ತೂ ಬಂದಿರಲಿಲ್ಲ. ಈ ಸಲ ತುಂಬಾ ಬಂದಿದೆ. ನಮಗೆ ನೋಡೋದಕ್ಕೆ ಆಶ್ಚರ್ಯ ಆಯಿತು. ನಾವು ಟಿ ವಿಲೆಲ್ಲ ನೋಡಿದ್ವಿ, ಆಮೇಲೆ ಯೂಟ್ಯೂಬಲ್ಲೂ ಕೂಡ ನೋಡಿದ್ದೆ. ಕಲ್ಗಟ್ಟಿಗೆಯಲ್ಲಿ ಆಗಿದ್ದ ಮಳೆ. ಅಷ್ಟು ಆಣೆಕಲ್ಲು ಮಳೆಯಾಗಿದೆ. ರೋಡೆಲ್ಲ ಫುಲ್ಲು ವೈಟ್ ಆಗಿಬಿಟ್ಟಿತ್ತು. ಅಷ್ಟು ಆಣೆಕಲ್ಲು ಬಿದ್ದಿದೆ. ಈ ಥರ ಯಾವತ್ತೂ ಆಗಿರಲಿಲ್ಲ. ಪ್ರಕೃತಿ ವಿಸ್ಮಯ ಯಾವ್ಯಾವ ಥರ ಆಗುತ್ತೋ ಹೇಳೋಕ್ಕಾಗೋದಲ್ಲ. ಯಾವ ಟೈಮಲ್ಲಿ ಏನಾಗುತ್ತೋ ಅನ್ನೋದನ್ನು ಹೇಳೋದಕ್ಕೆ ಆಗಲ್ಲ. ಎಲ್ಲ ದೇವರದ್ದು ಆಟ. ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ತಗೋತಾ ಇದ್ದೀನಿ. ಈ ಕಡೆ ಅನ್ನ ಆಗ್ತಾಯಿದೆ ನೋಡಿ. ಈ ಕಡೆ ಸಾಂಬಾರು ಆಗ್ತಾಯಿದೆ. ಎಲ್ಲ ಮಸಾಲೆ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪೊಂದು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಕಟ್ ಮಾಡಿಕೊಂಡೆ ನೋಡಿ. ಅನ್ನನೂ ಆಗ್ತಾ ಬಂತು ನೋಡಿ. ಸೆಕೆ ಅಂತೂ ಸಿಕ್ಕಾಪಟ್ಟೆ ಸೆಕೆ ಇದೆ ಇಲ್ಲಿ. ತಡ್ಕೊಳ್ಳಿಕ್ಕೆ ಆಗಲ್ಲ, ಅಷ್ಟು ಸೆಕೆ ಇದೆ. ಈ ಊರಲ್ಲಿ ಯಾವಾಗಲೂ ಬೇಸಿಗೆಗಾಲದ ತುಂಬಾ ಸೆಕೆ ಇರುತ್ತೆ ಇಲ್ಲಿ. ತುಂಬ ಹೀಟ್ ಜಾಸ್ತಿ. ಅಲ್ಲಿ ನಮ್ಮ ಧಾರವಾಡದಲ್ಲಾದರೆ ಅಷ್ಟು ಹೀಟ್ ಆಗಲ್ಲ. ಹೊರಗಡೆ ಬಿಸಿಲಿರುತ್ತೆ, ಆದರೆ ಮನೆಯಲ್ಲಿ ಅಷ್ಟು ಹೀಟ್ ಆಗಲ್ಲ. ಇಲ್ಲಿ ತುಂಬಾ ಸೆಕೆ ಇರುತ್ತೆ. ಈಗ ನೋಡಿ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ಅನ್ನನ. ಇಲ್ಲ ಅಂದರೆ ಸೀದು ಹೋಗಿಬಿಡುತ್ತೆ ದೊಡ್ಡ ಉರಿಯಲ್ಲಿ ಇಟ್ಕೊಂಡ್ರೆ. ಅದಕ್ಕೆ ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ. ಈಗ ಸಾಂಬಾರು ಕುದೀತಾ ಇದೆ ನೋಡಿ. ಅದು ಕೂಡ ಆಯಿತು. ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಮುಗಿದ್ರೆ ಆಯಿತು. ಆಮೇಲೆ ಸ್ವಲ್ಪ ಸೊಪ್ಪು ಕ್ಲೀನ್ ಮಾಡೋದಿದೆ, ಅದೆಲ್ಲ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಮತ್ತು ನಾಳೆ ಅಡುಗೆಗೆ ಆಗುತ್ತೆ. ನೋಡಿ ಕುದಿ ಬರ್ತಾ ಇದೆ, ಸಾಂಬಾರು ಕುದಿ ಬರ್ತಾ ಇದೆ. ಈಗ ಸಾಂಬಾರು ರೆಡಿಯಾಗಿದೆ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು. ಅದು ಮಾಡಿ ಮುಚ್ಚಿಟ್ಬಿಟ್ರೆ ಆಯಿತು. ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಸಾರು ಆಯಿತು ನೋಡಿ. ಸಾಂಬಾರು ನೀವು ಕೂಡ ಯಾವ ಥರ ಮಾಡ್ತೀರಿ ಸೋರೆಕಾಯಿ ಸಾಂಬಾರು ಕಮೆಂಟ್ ಮಾಡಿ.
ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ವ್ಯೂಸ್ ಅಂತೂ ತುಂಬ ಕಡಿಮೆ ಬರ್ತಾ ಇದೆ, ಯಾಕೋ ನಮಗೆ ಸಪೋರ್ಟೇ ಮಾಡ್ತಾ ಇಲ್ಲ ಯಾರು. ದಯವಿಟ್ಟು ಸಪೋರ್ಟ್ ಮಾಡಿ. ಹೀಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದರೆ ನಾವು ಕೂಡ ಯೂಟ್ಯೂಬಲ್ಲಿ ಬೆಳಿಬೋದು. ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಬೆಳೆಯೋದು ತುಂಬಾ ಕಷ್ಟ. ನೋಡಿ, ಈ ಕಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಎಲ್ಲ. ಆವಾಗ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲಸನೂ ಮುಗಿದು ಬಿಡುತ್ತೆ, ಒಟ್ಟಿಗೆ ಒಂದೇ ಸಲ ಎಲ್ಲ ಕೆಲಸ ಮುಗಿದು ಬಿಡುತ್ತೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಸಾಂಬಾರು ಆಯಿತು. ಕೆಳಗಡೆ ಸೊಪ್ಪು ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಕ್ಲೀನ್ ಮಾಡಬೇಕಂತ ಹೇಳಿ. ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಅರ್ಧ ಕೆಲಸ ಆದ ಹಾಗಾಗತ್ತೆ. ಇಲ್ಲ ಅಂದರೆ ಮತ್ತೆ ಅಡುಗೆ ಮಾಡುವಾಗ ಕ್ಲೀನ್ ಮಾಡೋಕೆ ಕೂತ್ರೆ ತುಂಬ ಟೈಮ್ ಬೇಕಾಗತ್ತೆ. ಅದಕ್ಕೆ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ. ಮೊನ್ನೆ ತರಕಾರಿ ತಂದಾಗ ಕ್ಲೀನ್ ಮಾಡಿ ಇಡೋದಕ್ಕೆ ಟೈಮ್ ಇರಲಿಲ್ಲ, ಹಾಗೆ ಇಟ್ಟು ನಾನು ವಾಕಿಂಗಿಗೆ ಹೋಗಿದ್ದೆ. ಹೀಗಾಗಿ ಇವತ್ತು ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಕ್ಲೀನನ್ನು. ಈ ಕಡೆ ಅನ್ನನೂ ಆಯಿತು ನೋಡಿ. ಅನ್ನ ಸಾಂಬಾರು ಎರಡೂ ಆಯಿತು. ಈಗ ಸ್ವಲ್ಪ ಪಾತ್ರೆ ತೊಳ್ಕೊಂಡು ಆಮೇಲೆ ತೊಳ್ಕೊತೀನಿ. ಸೊಪ್ಪು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ತೊಳ್ಕೊತೀನಿ. ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಕೆಲಸ ಮುಗಿಯುತ್ತೆ ಇದ್ರದ್ದು. ಇಲ್ಲಾಂದ್ರೆ ಫ್ರಿಜ್ಜಲ್ಲಿ ಎಲ್ಲ ತುಂಬ ಹೋಗಿಬಿಡುತ್ತೆ. ಎಲ್ಲ ಇಟ್ಕೊಂಡು ಕೂತ್ರೆ ಕ್ಲೀನ್ ಮಾಡಿದರೆ ಒಳ್ಳೆಯದು. ಅಡುಗೆ ಮಾಡೋದಕ್ಕೂ ಸುಲಭ ಆಗುತ್ತೆ ಕ್ಲೀನ್ ಮಾಡಿಟ್ರೆ. ಈಗ ಸೊಪ್ಪೆಲ್ಲ ಕಡಿಮೆ ಆಗ್ತಾ ಇದೆ ಮಾರ್ಕೆಟಲ್ಲಿ. ತುಂಬ ರೇಟು ಜಾಸ್ತಿ ಆಗಿದೆ. ಇಷ್ಟು ದಿನ ಸ್ವಲ್ಪ ಕಡಿಮೆ ಇತ್ತು ಸೊಪ್ಪೆಲ್ಲ, ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗ್ತಾ ಇದೆ. ಬೇಸಿಗೆ ಅಲ್ವಾ, ಈಗ ಸೊಪ್ಪು ಕಡಿಮೆ ಬರ್ತದೆ. ಲಿಂಬೆ ಹಣ್ಣು ಎಲ್ಲನೂ ತುಟ್ಟಿನಿ. ಈಗ ಮಾವಿನಕಾಯಿ ಸೀಸನ್, ಈಗ ಮಾವಿನಕಾಯಿ ಬರ್ತಾ ಇದೆ. ಆದರೂ ತುಂಬಾ ತುಟ್ಟಿ. ಮನೆಯಲ್ಲಿ ಕೇಳಿದ್ವಿ, 100 ರೂಪಾಯಿ kg ಅಂತ ಅಂದರು ಮಾವಿನಕಾಯಿ. ಈಗೆಲ್ಲ ಜಾಸ್ತಿ ಇರುತ್ತೆ ರೇಟ್. ಇನ್ನೊಂದು 15 ದಿನ ಹೀಗೆ ಹೋದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಉಪ್ಪಿನಕಾಯಿ ಎಲ್ಲ ಹಾಕಬೇಕಂದ್ರೆ ಆವಾಗ ತೊಗೋಬೇಕು. ಈಗ ರೇಟ್ ತುಂಬಾ ಜಾಸ್ತಿ ಇದೆ. ಈಗ ಶುರು ಆಗಿದೆ ಮಾವಿನಕಾಯಿ ಬರೋದಕ್ಕೆ. ಇನ್ನೊಂದು 15-20 ದಿನ ಹೋದರೆ ಆವಾಗ ಸ್ವಲ್ಪ ಜಾಸ್ತಿ ಬರುತ್ತವೆ. ಆವಾಗ ಸ್ವಲ್ಪ ರೇಟು ಕಡಿಮೆ ಆಗುತ್ತೆ. ನೋಡಿ, ಇದರಲ್ಲಿ ಕೊತ್ತಂಬರಿ ಸೊಪ್ಪಿನ ಕಟ್ಟು ಇದೆ 2 ಕಟ್ಟು, 3 ಕಟ್ಟು ಮೆಂತ್ಯ ಕಟ್ಟಿದೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಟರೆ ಕೆಲಸ ಮುಗೀತು ನೋಡಿ. ಆಮೇಲೆ ಮಕ್ಕಳು ಬಂದುಬಿಡ್ತಾರೆ, ಅವ್ರ ಜೊತೆ ಟೈಮ್ ಪಾಸ್ ಆಗುತ್ತೆ. ಏನಾದರೂ ಕೆಲಸ ಇದ್ದರೆ ಟೈಮ್ ಪಾಸ್ ಆಗುತ್ತೆ, ಇಲ್ಲಾಂದರೆ ಟೈಮ್ ಪಾಸ್ ಆಗೋದೇ ಇಲ್ಲ. ಬರೀ ಮೊಬೈಲ್ ನೋಡ್ಕೊತ ಕೂಡಬೇಕು. ಎಷ್ಟೋ ಅಂಥದ್ದು ಮೊಬೈಲ್ ನೋಡೋದು ಬೇಜಾರಾಗುತ್ತೆ. ಮೊಬೈಲ್ ನೋಡಿ ನೋಡಿ ಸುಮ್ಮನೆ ಕಣ್ಣು ಹಾಳಾಗುತ್ತೆ. ಜಾಸ್ತಿ ಮೊಬೈಲ್ ನೋಡಿದರೆ ಒಳ್ಳೆಯದಲ್ಲ, ಹೆಲ್ತಿಗೆ ಒಳ್ಳೆಯದಲ್ಲ ಅದು. ಆದರೂ ಬಿಡಲ್ಲ, ನಾವು ನೋಡ್ತೀವಿ. ಮನುಷ್ಯನಿಗೆ ಏನಾದರೂ ಒಂದಲ್ಲ ಒಂದು ಕೆಲಸ ಇರಲೇಬೇಕು. ನೋಡಿ, ಸೊಪ್ಪು ಎಲ್ಲ ಕ್ಲೀನ್ ಆಗ್ತಾ ಬಂತು. ಈಗ ನೋಡಿ, ಸಂಜೆ ವಾಕಿಂಗಿಗೆ ಹೋಗಿದ್ದೆ. ಈಗ ಬರ್ತಾ ಸ್ವಲ್ಪ ವಿಡಿಯೋ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಕಡೆ ಕಾಂಪ್ಲೆಕ್ಸ್ ಹತ್ರ ಬರ್ತಾ ಇದ್ದೆ, ನಮ್ಮ ಮಗಳ ಶಾಪ್ ಹತ್ರ ಬರ್ತಾ ಇದ್ದೆ.
ಹಾಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಈ ಕಡೆ ಏನೇನೋ ಸೇಲ್ಗಳೆಲ್ಲ ಬಂದಿದೆ ಇಲ್ಲಿ, ಅದೆಲ್ಲ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ನೋಡಿ. ಹಬ್ಬದ್ದು, ಯುಗಾದಿ ಹಬ್ಬದ್ದು ಅದು ಇದು ಅಂತ ಹೇಳಿ. ಸಂಜೆ ಅಂದರೆ ಎಲ್ಲ ಜನ ಹೊರಗಡೆ ಬಂದಿರ್ತಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.